ಹಾಯ್ ಎಲ್ಲರಿಗೂ ನಮಸ್ಕಾರ. RCB ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ಇವತ್ತಿನ ಪ್ರಮುಖ ಪಂದ್ಯಕ್ಕೆ ನಮ್ಮ RCB ತಂಡದ ಪ್ಲೇಯಿಂಗ್ 11ನಲ್ಲಿ ದೊಡ್ಡ ಬದಲಾವಣೆಗಳು ಆಗ್ತಾ ಇವೆ ಅಂತಲೇ ಹೇಳ್ಬೋದು. ಪ್ರಮುಖ 3 ದೊಡ್ಡ ಬದಲಾವಣೆಗಳೊಂದಿಗೆ ಇವತ್ತಿನ ಪಂದ್ಯಕ್ಕೆ ನಮ್ಮ RCB ತಂಡ ಎಂಟ್ರಿ ಕೊಡ್ತಾ ಇದೆ. ಏನೆಲ್ಲ ಬದಲಾವಣೆಗಳು ಆಗಿವೆ, ಯಾರ ಬದಲಿಗೆ ಯಾರು ಬರ್ತಾರೆ, ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಇದೀಗ ನಮ್ಮ RCB ತಂಡದ ಬಲಿಷ್ಠ ಪ್ಲೇಯಿಂಗ್ 11 ಹೇಗಿರುತ್ತೆ ಅಂತ ನೋಡ್ತಾ ಬರೋದಾದ್ರೆ, ಇಂದಿನ ಪ್ರಮುಖ ಪಂದ್ಯಕ್ಕೆ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಇಲ್ಲಿ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಫಿಲ್ ಸಾಲ್ಟ್ ಅವರು ಕಣಕ್ಕಿಳಿಯಲಿದ್ದಾರೆ. ಜಾಕೋಬ್ ಬೆಥೆಲ್ ಅವರು ಇವತ್ತಿನ ಪಂದ್ಯದಿಂದ ಹೊರಗಡೆ ಉಳಿತಾರೆ ಅಂತಾನೆ ಹೇಳ್ಬೋದು. ಇನ್ನು ನಂಬರ್ 3ನಲ್ಲೂ ಕೂಡ RCB ತಂಡದಲ್ಲಿ ಪ್ರಮುಖ ಬದಲಾವಣೆ ಆಗುತ್ತೆ. ಯಾಕಂದ್ರೆ ದೇವದತ್ತ ಪಡಿಕ್ಕಲ್ ಅವರು IPL 2025ರಿಂದ ರೂಲ್ಡ್ ಔಟ್ ಆದ ಬಳಿಕ ಅವರ ಜಾಗಕ್ಕೆ ಇವತ್ತು ಸ್ವಸ್ತಿಕ್ ಚಿಕಾರ ಅವರು ಎಂಟ್ರಿ ಕೊಡಲಿದ್ದಾರೆ. ಇನ್ನು 4ನೇ ಕ್ರಮಾಂಕದಲ್ಲಿ ಬರೋದು ರಜತ್ ಪಾಟಿದಾರ್, 5ನೇ ಕ್ರಮಾಂಕದಲ್ಲಿ ಬರೋದು ಜಿತೇಶ್ ಶರ್ಮಾ, 6ನೇ ಕ್ರಮಾಂಕದಲ್ಲಿ ಟೀಮ್ ಡೇವಿಡ್, 7ನೇ ಕ್ರಮಾಂಕದಲ್ಲಿ ರೊಮಾರಿಯೋ ಶಫರ್ಡ್, ದೈತ್ಯ ದಾಂಡಿಗ ಅಂತಾನೆ ಹೇಳ್ಬೋದು. ಇವರು ನಮ್ಮ ತಂಡಕ್ಕೆ ಎಂಟ್ರಿ ಕೊಡ್ತಾರೆ. ಇನ್ನು 8ನೇ ಕ್ರಮಾಂಕದಲ್ಲಿ ಇಲ್ಲಿ ಆಲ್ರೌಂಡರ್ ಆಗಿ ಕೃಣಾಲ್ ಪಾಂಡ್ಯ ಅವರು ಸ್ಥಾನವನ್ನು ಪಡ್ಕೊಳ್ತಾರೆ. ಇನ್ನು ನಮ್ಮ RCB ತಂಡದ ಬೌಲಿಂಗ್ ಯೂನಿಟ್ ಕಡೆಗೆ ನೋಡ್ತಾ ಬರೋದಾದ್ರೆ 9ನೇ ಕ್ರಮಾಂಕದಲ್ಲಿ ಯಶ್ ದಯಾಳ್, 10ನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್, 11ನೇ ಕ್ರಮಾಂಕದಲ್ಲಿ ಜೋಸ್ ಹೇಜಲ್ವುಡ್ ಅವರು ಇವತ್ತಿನ ಒಂದು ಪಂದ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕಳೆದ ಮ್ಯಾಚ್ನಲ್ಲಿ CSK ವಿರುದ್ಧದ ಪಂದ್ಯಕ್ಕೆ ಇವರ ಬದಲಿಗೆ ಲುಂಗಿ ಅಂಗಡಿ ಅವರು ನಮ್ಮ RCB ತಂಡದ ಪ್ಲೇಯಿಂಗ್ 11ನಲ್ಲಿ ಕಾಣಿಸಿಕೊಂಡಿದ್ರು. ಜೋಸ್ ಹೇಜಲ್ವುಡ್ ಅವರಿಗೆ ಶೋಲ್ಡರ್ ಪೇನ್ ಕಾಣಿಸಿಕೊಂಡಿದ್ದರಿಂದಾಗಿ ಇವರು ಕಳೆದ ಪಂದ್ಯದಲ್ಲಿ ಸ್ಥಾನವನ್ನು ಪಡ್ಕೊಂಡಿರಲಿಲ್ಲ. ಇದು ನಮ್ಮ RCB ತಂಡದ ಬಲಿಷ್ಠ ಪ್ಲೇಯಿಂಗ್ 11 ಅಂತಾನೆ ಹೇಳ್ಬೋದು. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ಸುಯೇಶ್ ಶರ್ಮಾ ಅವರು ನಮ್ಮ ತಂಡಕ್ಕೆ ಎಂಟ್ರಿ ಕೊಡ್ತಾರೆ. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಇದೇ ರೀತಿಯಾದ ಹೆಚ್ಚಿನ RCBಗೆ ಸಂಬಂಧಪಟ್ಟಂತ ಮತ್ತು IPLಗೆ ಸಂಬಂಧಪಟ್ಟ ವಿಡಿಯೋಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.